ಕಂಠಿ ಎಂದರೆ ಸಾಕು ಎಲ್ಲರ ಕಣ್ಣೆದುರಿಗೆ ಬರೋದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಾಯಕ. ಸ್ನೇಹಾಳ ಪ್ರೇಮಿಯಾಗಿ, ಪತಿಯಾಗಿ, ಪುಟ್ಟಕ್ಕನ ಅಳಿಯನಾಗಿ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಬಂಗಾರಮ್ಮನ ಮಗನಾಗಿ ಎಲ್ಲ ಪಾತ್ರಗಳಿಗೂ ನ್ಯಾಯ ಒದಗಿಸುತ್ತಾ ಇರುವ ಕಂಠಿಯನ್ನ ಕಂಡ್ರೆ ಸೀರಿಯಲ್ ಪ್ರಿಯರಿಗಂತೂ ಸಿಕ್ಕಾಪಟ್ಟೆ ಪ್ರೀತಿ. ಇನ್ನು ಇದೀಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಪ್ರಮುಖ ನಟ ಕಂಠಿ ಇನ್ನಿಲ್ಲ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನಿದು ಸುದ್ದಿ? ಕಂಠಿಗೆ ಏನಾಯಿತು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಹೀರೋ ಕಂಠಿ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹೌದು, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಕಂಠಿ ಪಾತ್ರ ಮಾಡುತ್ತಿರುವ ನಟ ಧನುಷ್ ಅದ್ಭುತವಾಗಿ ನಟನೆ ಮಾಡ್ತಿದ್ದಾರೆ. ಲವರ್ ಬಾಯ್ ಆಗಿ ಸ್ನೇಹ ಟೀಚರ್ ಹಿಂದೆ ತಿರುಗುತ್ತಿದ್ದ ಕಂಠಿ ನಂತರ ಮದುವೆ ಆದಮೇಲೂ ಕೂಡ ತುಂಬ ಚೆನ್ನಾಗಿ ಕಥೆಯನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಬಡ್ಡಿ ಬಂಗಾರಮ್ಮನ ಪ್ರೀತಿಯ ಮಗ ಕೂಡ ಹೌದು ಅಂತಾನೆ ಹೇಳ್ಬೋದು. ಇದೀಗ ಕಂಠಿ ಇನ್ನಿಲ್ಲ ಅಂತಾನೆ ಹೇಳಬಹುದು ಅಂತ ಆಘಾತಕಾರಿ ಸುದ್ದಿ ಹೊರಬಂದಿದೆ ಅಂತಾನೆ ಹೇಳ್ಬೋದು. ಹಾಗಾದರೆ ಏನಿದು ಸುದ್ದಿ? ಕಂಠಿಗೆ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀವಿ ನೋಡಿ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ತಿರುವಿನ ಮೇಲೆ ತಿರುವುಗಳು ಪಡೆದುಕೊಳ್ತಾನೆ ಇದೆ. ಈ ಹಿಂದೆ ಕೂಡ ಸ್ನೇಹ ಪಾತ್ರ ಇದ್ದಕ್ಕಿದ್ದ ಅಂತ್ಯವಾಗಿ ಹೋಯಿತು. ಆ ಜಾಗಕ್ಕೆ ಹೊಸ ನಟಿಯು ಕೂಡ ಬಂದು ಕತೆ ಮುಂದುವರಿತಾ ಇದೆ. ಇದೀಗ ಕಂಠಿ ಪಾತ್ರ ಕೂಡ ಮುಕ್ತಾಯವಾಗಲಿದೆ ಅಂತ ಕೇಳಿ ಬರ್ತಾ ಇದೆ. ಹಾಗೆ ಕಂಠಿ ಜಾಗಕ್ಕೆ ಬೇರೆ ನಟ ಬರ್ತಿದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಕಂಠಿಯವರಿಗೆ ಸಿನಿಮಾಗಳಲ್ಲಿ ಹಲವಾರು ಅವಕಾಶಗಳು ಬರ್ತಾ ಇದ್ದು ಬೆಳ್ಳಿ ತೆರೆಗೆ ಬರಲು ಸಜ್ಜಾಗುತ್ತಿದ್ದಾರೆ. ಜೊತೆಗೆ ಇನ್ನೇನು ಬಿಗ್ ಬಾಸ್ ಶುರುವಾಗುತ್ತಿರುವ ಕಾರಣ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬಿಟ್ಟು ಬಿಗ್ ಬಾಸ್ ಮನೆಗೂ ಕೂಡ ಬರ್ಬೋದು ಅನ್ನುವ ಅನೇಕ ರೀತಿಯ ಸುದ್ದಿಗಳು ಹೊರಬಂದಿದೆ. ಇನ್ನು ಕಂಠಿಗೆ ಸಿನಿಮಾಗಳ ಆಫರ್ಸ್ ಕೂಡ ಬರುತ್ತಿದ್ದು ದೊಡ್ಡ ದೊಡ್ಡ ಬ್ಯಾನರ್ನ ಅಡಿಯಲ್ಲಿ ಸಿನಿಮಾದಲ್ಲಿ ನಟಿಸುವ ಬಹುದೊಡ್ಡ ಅವಕಾಶಗಳು ಬರುತ್ತಿದೆಯಂತೆ. ಇನ್ನು ಈ ಕಾರಣಕ್ಕಾಗಿ ಕಂಠಿ ಪಾತ್ರದಲ್ಲಿ ನಟ ಧನುಷ್ ಮುಂದುವರಿಯುವುದು ಸಂದೇಹ ಅಂತಾನೆ ಹೇಳ್ಬೋದು. ಒಟ್ಟಲ್ಲಿ ಅಕಸ್ಮಾತ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಕಂಠಿ ಪಾತ್ರ ಬದಲಾದರೆ ಅಲ್ಲಿಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅರ್ಧಕ್ಕೆ ಫ್ಲಾಪ್ ಆದತ್ತೆ ಅಂತಾನೆ ಹೇಳ್ಬೋದು. ಕಂಠಿ ಪಾತ್ರ ಬದಲಾದರೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಸರ ಮಾಡಿಕೊಳ್ಳುವುದಂತೂ ಪಕ್ಕಾ ಅನ್ಬೋದು. ಆದರೆ ಬಂದಿರುವ ಮಾಹಿತಿಗಳ ಪ್ರಕಾರ ಸದ್ಯದಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಅಂತ್ಯ ಆಗಲಿದೆ ಅನ್ನುವ ಸುದ್ದಿ ಕೂಡ ಕೇಳಿ ಬಂದಿದೆ. ಇನ್ನು ಧಾರಾವಾಹಿ ಮುಗಿಯುತ್ತಾ ಇಲ್ವಾ ಅಂತ ಕಾದು ನೋಡಬೇಕು.